ನಗುತ್ತಾ ನಗುತ್ತಾ ಬಾಳು ನೀನು 100 ವರ್ಷ ಎಂದು ಹೀಗೆ ಇರಲಿ ಇರಲಿ ಹರುಷ. ಬನ್ನಿ. ಇವತ್ತು ಈ ದಿನ ಏನಂದರೆ ನಾಳೆ ಬಡೆ ಇರೋದು. ಇವತ್ತೆಲ್ಲೋ ಸ್ವಲ್ಪ ಹೋಗ್ಬೇಕು ಅಂತ ಇವತ್ತೇ ನಮ್ಮ ಶ್ರೀನಾಥನ ಕರೆದುಬಿಟ್ಟು JDS ಯುವ ನಾಯಕರಾದ ನಮ್ಮ ಶ್ರೀನಾಥನ್ಗೆ ಕೇಕ್ ಕಟ್ ಮಾಡಿಸೋದು, ಹುಡುಗರೆಲ್ಲ ಸೇರಿ ಕೇಕ್ ಕಟ್ ಮಾಡಿಸೋದು. ಹುಟ್ಟುಹಬ್ಬದ ಶುಭಾಶಯಗಳು. ನಾಳೆ ನಮ್ಮ ಯುವ ನಾಯಕರಾದಂಥ ಗೊಲ್ಲಳ್ಳಿ ಶ್ರೀನಾಥನ್ನವರು JDS ಯುವ ಮುಖಂಡರು ಹಾಗೂ ಮುಲ್ಬಾಗಲ್ ತಾಲೂಕು ಬೋವಿ ಯುವ ವೇದಿಕೆ ಅಧ್ಯಕ್ಷರಾದಂಥ ನಮ್ಮ ಪ್ರೀತಿ ಅಣ್ಣನವರು, ನಮ್ಮೆಲ್ಲ ಯುವಕರಿಗೂ ಮಾರ್ಗದರ್ಶಕರು ಆದಂಥ ನಮ್ಮ ಶ್ರೀನಾಥನ್ನವರಿಗೆ ಮೊದಲನೇದಾಗಿ ಅಡ್ವಾನ್ಸ್ ಆಗಿ ನಾವು ಹುಟ್ಟುಹಬ್ಬದ ಶುಭಾಶಯಗಳನ್ನು ನಮ್ಮ ಎಲ್ಲ ಹುಡುಗರು ಎಲ್ಲ ಯುವಕರು ಸೇರಿ ಅವರಿಗೆ ಮುಂದಿನ ದಿನ ದೇವರು ಒಳ್ಳೇದು ಮಾಡಲಿ, ರಾಜಕೀಯವಾಗಿ ಒಳ್ಳೆಯ ಮಟ್ಟಕ್ಕೆ ತಾಲೂಕಿನಲ್ಲಿ ಬೆಳೆಯಲಿ. ಅದೇ ರೀತಿಯಾಗಿ ಈ ಒಂದು ಕಮ್ಮಿ ವಯಸ್ಸಿಗೆ ಅವರು ತನ್ನದೇ ಆದಂಥ ಯುವಕರಿಗೆ ಏನನ್ನ ಕಷ್ಟ ಸುಖಗಳು ಬಂದಾಗ, ಯಾವುದೇ ರೀತಿ ತೊಂದರೆ ಆದಾಗ ನಾನಿದ್ದೀನಿ ಅಂತ ಎಲ್ಲ ಯುವಕರಿಗೂ ಬೆನ್ನೆಲುಬು ನಿಂತ್ಕೊಳ್ತಾರೆ. ಇಂಥ ಯುವ ನಾಯಕರು ಬೆಳಿಬೇಕು, ತಾಲೂಕಿನಲ್ಲಿ ಇಂಥ ಯುವ ನಾಯಕರನ್ನು ಬೆಳೆಸಬೇಕು. ಅದೇ ರೀತಿಯಾಗಿ JDSನಲ್ಲೂ ಸಹ ಒಳ್ಳೆಯ ಅವ್ರದ್ದೇ ಆದಂಥ ಒಂದು ಹೆಸರನ್ನು ಇಟ್ಕೊಂಡಿರ್ತಕ್ಕಂಥ ನಮ್ಮ ಶ್ರೀನಾಥನ್ನವರಿಗೆ ನಮ್ಮೆಲ್ಲ ಹುಡುಗರ ಪರವಾಗಿ ಮೊದಲನೇದಾಗಿ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೊಡ್ತಾಯಿದ್ವಿ. JDS ಆದ ಯುವಕ ಅಧ್ಯಕ್ಷರಾದ ನಮ್ಮಣ್ಣನಿಗೆ ಇವತ್ತು ಹುಟ್ಟುಹಬ್ಬದ ಶುಭಾಶಯಗಳೆಂದು ಕೋರುತ್ತಿದ್ದೇನೆ.
JDS ಯುವಕ ನಾಯಕರಾದ ನಮ್ಮ ಶ್ರೀನಾಥ್ ಅಣ್ಣನವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಎಲ್ರಿಗೂ ನಮಸ್ಕಾರ. ಈ ದಿನ ನನ್ನ ಬರ್ತ್ಡೇ ನಾಳೆ ಇರೋದು, ಆದರೂ ಒಂದು ದಿವಸ ಮೊದಲೇ ನನ್ನ ಅಣ್ಣ ತಮ್ಮಂದರು ಈ ಪ್ರೀತಿ ವಿಶ್ವಾಸ ಎಲ್ಲ ತೋರಿಸಿದ್ದಕ್ಕೆ ಅವ್ರಿಗೆ ಧನ್ಯವಾದಗಳು ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು. ಅದೇ ರೀತಿಯಲ್ಲಿ ನಮ್ಮ ಮಣಿ ನನಗೆ ಸಂಜೆಯಿಂದನೂ ಫೋನ್ ಮಾಡ್ತಾಯಿದ್ರು, ಅಣ್ಣ ನಾನು ಯಾವುದೋ ಕಾರಣದಿಂದ ನಾಳೆ ಹೋಗ್ಬೇಕಾಗುತ್ತೆ ಎಲ್ಲೋ ಒಂದು ಕಡೆ, ನೀವು ತಾವು ಬರಲೇಬೇಕು ಅಂತ ಹೇಳ್ಬಿಟ್ಟು ಪ್ರೀತಿ ವಿಶ್ವಾಸದಿಂದ ಕರೆದ್ರು. ನಾನು ಇಷ್ಟು ದೊಡ್ಡ ಮಟ್ಟಕ್ಕೆ ಮಾಡ್ತಾರೆ ಅಂತ ನನಗೆ ಊಹೆ ಇರಲಿಲ್ಲ. ತುಂಬ ದೊಡ್ಡ ಮಟ್ಟಕ್ಕೆ ಮಾಡಿದ್ರು. ಅವರಿಗೆ ಉತ್ಪೂರ್ತವಾಗಿ ಒಂದು ಅಭಿನಂದನೆಗಳನ್ನು ಸಲ್ಲಿಸೋಕ್ಕೆ ನಾನು ಇಷ್ಟಪಡ್ತೀನಿ. ಅದೇ ರೀತಿಯಾಗಿ ನಮ್ಮ ಆತ್ಮೀಯ ನಮ್ಮ ಊರ ಪಕ್ಕನವರು ನಮ್ಮ ಗೋಪಾಲ್ ಅವರು ಇದ್ದಾರೆ, ಅವ್ರಿಗೂ ಧನ್ಯವಾದಗಳನ್ನು ತಿಳಿಸೋಕೆ ಇಷ್ಟಪಡ್ತೀನಿ. ನಮ್ಮ ಹರಿಯವರು ಇದ್ದಾರೆ, ಅವ್ರಿಗೂ ಧನ್ಯವಾದಗಳನ್ನು ಇಷ್ಟಪಡ್ತೀನಿ. ಅದೇ ರೀತಿಯಾಗಿ ನನ್ನ ಪ್ರೀತಿಯ ಎಲ್ಲ ಅಣ್ಣ ತಮ್ಮಂದರಿಗೂ ನಾನು ನಿಮ್ಗೆಲ್ರಿಗೂ ನಮಸ್ಕಾರ ಮಾಡಿ, ಎಲ್ಲ ನಿಮ್ಮ ಪ್ರೀತಿ ವಿಶ್ವಾಸ ಹೀಗೆ ಇರಲಿ, ಸದಾ ನಿಮ್ಮೊಂದಿಗೆ ನಾನು ಇರ್ತೀನಿ ಅಂತ ಹೇಳಿ ನಾನು ಇಷ್ಟಪಡ್ತೀನಿ. ಅದೇ ರೀತಿಯಲ್ಲಿ ಏನು ಅಂತಂದರೆ, ಬರ್ತ್ಡೇ ಸಹಜವಾಗಿ ಬಂದು ಹೋಗ್ತಾ ಇರುತ್ತೆ, ಆದರೆ ಪ್ರೀತಿ ವಿಶ್ವಾಸ ಸಂಪಾದನೆ ಮಾಡೋದಕ್ಕೆ ತುಂಬ ಬೆಲೆ ಕಟ್ಟೋಕ್ಕಾಗಲ್ಲ. ಆದರೆ ಈ ಪ್ರೀತಿ ವಿಶ್ವಾಸ ನಾನು ಸದಾ ಕಾಲ ನಿಮ್ಮ ಹತ್ರ ಹೀಗೆ ಇರ್ತೀನಿ, ಸದಾ ಈಗ ಉಳಿಸ್ಕೊಂಡು ಹೋಗ್ತೀನಿ. ಯಾವುದೇ ಒಂದು ವಿಚಾರ ಬಂದ್ರೂ ನೇರವಾಗಿ ಮಣಿಗೆ ಹೇಳ್ರಿ, ಇನ್ನೊಬ್ರಿಗೆ ಹೇಳ್ರಿ, ನಾವು ಸದಾ ಬಂದು ನಿಮ್ಗೆ ಏನು ರೀತಿಯಲ್ಲಿ ಸಹಾಯ ಮಾಡಬೇಕೋ, ಯಾವ ಪ್ರೀತಿ ವಿಶ್ವಾಸ ಕೊಡಬೇಕೋ ಅದರಲ್ಲಿ ನಿಮಗೆ ಹೆಚ್ಚು ಕಡಿಮೆ ಮಾಡ್ದಿರ ನಾವು ಎಲ್ಲದಕ್ಕೂ ನಡ್ಕೊಂಡು ಹೋಗೋದ ಜವಾಬ್ದಾರಿ ನಮ್ದಿರುತ್ತೆ. ನಿಮ್ಗೆಲ್ರಿಗೂ ನನಗೆ ಹುಟ್ಟುಹಬ್ಬದಕ್ಕೆ ಇಷ್ಟೆಲ್ಲ ಮಾಡಿದ್ದಕ್ಕೆ ತಮ್ಗೆಲ್ರಿಗೂ ಧನ್ಯವಾದಗಳನ್ನು ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ.